ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸಿದ್ದೀರಾ ಮಾಧ್ಯಮಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಈಗ ಈ ವಿಷಯವನ್ನ ತಮ್ಮ ಮುಂದೆ ಓದಿ ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಆಟೋ ರಿಕ್ಷಾ ಚಾಲಕನ ಮೇಲೆ ಉತ್ತರ ಭಾರತ ಮಹಿಳೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುವುದನ್ನು ವಿರೋಧಿಸಿ ಚಾಲಕರಿಗೆ ಕಾನೂನಾತ್ಮಕವಾಗಿ ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಪತ್ರ. ಬೆಂಗಳೂರು ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸುಮಾರು 70 ವರ್ಷಗಳಿಂದ ಸಾರ್ವಜನಿಕರಿಗೆ ಸಾರಿಗೆ ಸೇವೆ ನೀಡುತ್ತಾ ಬಂದಿರುತ್ತಾರೆ. ನಗರದಲ್ಲಿ ವಾಹನಗಳ ಸಂಖ್ಯೆ 1.5 ಕೋಟಿಯಷ್ಟು ಹೆಚ್ಚಳವಾಗಿರುತ್ತದೆ. ವಾಹನ ದಟ್ಟಣೆ ವಿಪರೀತವಾಗಿ ಹೆಚ್ಚಳವಾಗಿ ವಾಹನ ಚಾಲಕರು ಚಿಕ್ಕ ಪುಟ್ಟ ವಿಷಯಗಳಲ್ಲೂ ತಾಳ್ಮೆ ಕಳೆದುಕೊಂಡು ಪರಸ್ಪರ ಹೊಡೆದಾಡಿಕೊಳ್ಳುವ ಪ್ರಕರಣಗಳು ದಿನನಿತ್ಯ ಹೆಚ್ಚಳವಾಗುತ್ತದೆ. ಹೋರಾಟದ ಉದ್ದೇಶ ಚಾಲಕರಿಗೆ ರಕ್ಷಣೆ ಇಲ್ಲ. ಇವತ್ತು ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಇವತ್ತು ಬಹುತೇಕ ಇಂಥ ಘಟನೆಗಳು ಬೇಜಾನ್ ನಡೆದಿದೆ. ಆದ್ರೆ ಇವತ್ತೇನು ಮಹಿಳೆಯರು ಚಪ್ಪಲಿ ಹೊಡೆದ್ರು ವಿಡಿಯೋ ಮಾಡ್ಕೊಂಡು ಒಬ್ಬ ತಾಳ್ಮೆ ಇರ್ತಕ್ಕಂಥ ಚಾಲಕ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಆಟೋ ಚಾಲಕನಾಗ್ಲಿ ಟ್ಯಾಕ್ಸಿ ಚಾಲಕನಾಗ್ಲಿ ಈ ಘಟನೆಗಳು ಮರುಕಳಿಸಬಾರ್ದು. ಮತ್ತೆ ಒಬ್ಬ ಆಟೋ ಚಾಲಕ ಈ ಕೆಲಸ ಮಾಡಿದ್ರೆ ನೀವು ಜೈಲಿಗೆ ಕಳಿಸ್ತಾ ಇದ್ದೀರಿ, ಯಾಕೆ ಎಮ್ಮನ್ನ ಕಳಿಸಿಲ್ಲ ನೀವು? ಹಾಗಾಗಿ ನಾವು ಸಂಘಟನೆಗಳು ಒತ್ತಾಯ ಮಾಡ್ತಾರೆ ಅಂದ್ರೆ ಅವ್ರನ್ನ ಕೂಡಲೇ ಜೈಲಿಗೆ ಕಳಿಸ್ಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಚಾಲಕನಿಗೆ. ಜೊತೆಗೆ ನಮ್ಮ ಸರ್ಕಾರ ನಮಗೆ ಇನ್ನೂ ಹೊಸ ಕಾಯ್ದೆಯನ್ನ ತರಬೇಕು. ಯಾಕಂದ್ರೆ ಇವತ್ತು ಸರ್ಕಾರಿ ನೌಕರಿಗೆ ವೃತ್ತಿ ನಿರಂತರದಲ್ಲಿ ಏನಾದ್ರು ಅವ್ರಿಗೆ ತೊಂದರೆ ಕೊಟ್ರೆ ಅವ್ರಿಗೇನು ಕೇಸ್ ಮಾಡ್ತೀರಿ, ಅವ್ರಿಗೆ ತೊಂದರೆ ಕೊಟ್ಟ ಅಂತ ಹೇಳಿ ಅದೇ ರೀತಿ ನಮ್ಮ ಚಾಲಕರಿಗೆ ಟ್ಯಾಕ್ಸಿ ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರಿಗೆ ಅವ್ರಿಗೆ ಒಂದು ಕಾನೂನು ತಗೊಂಡ್ಬಂದು ಅವ್ರಿಗೆ ಜೈಲು ಕಳಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಅಂದ್ರೆ ಆ ಚಾಲಕರಿರ್ಬೋದು ಮತ್ತೆ ಆಟೋ ಚಾಲಕರು ಎಲ್ಲರ ಪರವಾಗಿ ಕೂಡ ಸಹಾಯವನ್ನು ಕೇಳ್ತಿರ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಕಾನೂನು ಇಲ್ಲ? ಈಗ ನೋಡಿ, ಒಬ್ಬ ಚಾಲಕ ಅವನ ಮನ ನೊಂದಿರೋದು 3 ದಿವಸ ನಿಮ್ಗೆ ಗೊತ್ತಿಲ್ಲ, ಮನೆ ಕುಟುಂಬಕ್ಕೆ ಮುಖ ತೋರ್ಸಕ್ಕಾಗಿಲ್ಲ, ಅಕಸ್ಮಾತ್ ಅವನ ಭಾವನಾತ್ಮಕ ಅವನು ನೊಂದೋಗಿದ್ದಾನೆ. ಇವತ್ತೇನೋ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕುಟುಂಬಕ್ಕೆ ಎದುರ್ಕೊಂಡು ಜನಕ್ಕೆ ಎದುರ್ಕೊಂಡು ಮಾಡ್ಕೊಂಡಿದ್ದಿದೆ. ಬಹುತೇಕ ನಾವು ನಷ್ಟ ಅನುಭವಿಸಬೇಕಾದ ಒಬ್ಬ ಚಾಲಕನ ಕಳ್ಕೋಬೇಕಾಯ್ತು. ಆದ್ರೆ ಒಬ್ಬ ಚಾಲಕ ಇದೇ ಕೆಲಸ ಮಾಡಿದ್ರೆ ಸರ್ಕಾರ ಪೊಲೀಸ್ ಅವ್ರಿಗೆ ಸುಮ್ಮನೆ ಇರ್ತಿತ್ತ? ಇಮಿಡಿಯೇಟ್ ಜೈಲಿಗೆ ಕಳಿಸಿದ್ರೆ ಯಾಕೆ ಇವ್ರನ್ನ ಮಾಡ್ತಾ ಇಲ್ಲ ನೀವು? ದಯವಿಟ್ಟು ನೀವು ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ಸಮಸ್ತ ಚಾಲಕರ ಒಂದು ಒಕ್ಕೂರಲಾಗಿದೆ. ಸಮಸ್ತ ಚಾಲಕ ಸಂಘಟನೆಗಳು ಸಹ ಇದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಸಮಯಾಚನೆ ಬೇರೆ, ನಾವು ರೋಡಲ್ಲಿ ಹೊಡೆದ್ಬಿಟ್ಟು ಮನೆ ಬಂದು ಕಾಲಿಟ್ಕೊಳ್ಳೋ ಕೆಲಸ ಬೇಡ. ಹಾಗಾಗಿ ನಾವು ಕೇಳ್ದಾಗಂದ್ರೆ ಅವ್ರು ಕಾನೂನಾತ್ಮಕವಾಗಿ ಅದನ್ನ ಕೆಲಸ ಮಾಡಿ ಅವ್ರನ್ನ ಜೈಲು ಕಳಿಸಿ. ನಾವು ಅಲ್ಲಿವರೆಗೂ ಹೋರಾಟ ಅನ್ನೋದು ನಿಲ್ಸೋದಿಲ್ಲ. ಮಾನ್ಯ ಗೃಹ ಸಚಿವರಿಗೆ ಮತ್ತೆ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರು ಮನವಿಯನ್ನು ಸಲ್ಲಿಸ್ತೀವಿ. ನಮಗೆ ಕಾನೂನು ಯಾಕೆ ರಕ್ಷಣೆ ಇಲ್ವೇ ಇಲ್ಲ. ಈ ಸರ್ಕಾರದಲ್ಲಿ ನಮಗೆ ರಕ್ಷಣೆ ಇಲ್ಲದೆ ಇರೋದ ಕಾರಣ ಚಾಲಕರಿಗೆ ಮತ್ತೆ ಟ್ಯಾಕ್ಸಿ ಚಾಲಕರಿಗೆ ಆಟೋ ಚಾಲಕರಿಗೆ ರಕ್ಷಣೆ ಬೇಕಾಗಿದೆ. ಹೊಸ ಕಾನೂನ ತಗೊಂಡ್ಬನ್ನಿ. ನೀವು ಸರ್ಕಾರಿ ನೌಕರಿಗೆ ಏನಾನ ವೃತ್ತಿ ಕೆಲಸ ಮಾಡುವಾಗ ಅಡಚಣೆ ಮಾಡುವಾಗ ಏನು ಕೇಸ್ ಹಾಕ್ತೀರೋ ಅದಕ್ಕಿಂತ ಅವ್ರಿಗೆ ಅದೇ ರೀತಿ ನಮ್ಮ ಚಾಲಕರಿಗೆ ಅದೇ ರೀತಿ ರಕ್ಷಣೆ ಕೊಡ್ಬೇಕು, ಅದೇ ರೀತಿ ಕೇಸ್ ಹಾಕಿ ಅವ್ರನ್ನ ಕಳಿಸ್ಬೇಕಂದ್ರೆ ಜೈಲಿಗೆ ಕಳಿಸ್ಬೇಕಂದ್ರೆ ಕೆಲಸ ಮಾಡಬೇಕು ಈ ತಂದವರು ಒತ್ತಾಯ ಮಾಡ್ತೀವಿ. ನಾವೇನು ಹೇಳೋದಂದ್ರೆ ಹೆಚ್ಚಾಗಿ ತಕ್ಷಣ ಚಪ್ಪಲಿ ಹೊಡಿತಾರೆ ಅಂದ್ರೆ ಇವ್ರು ಹೊರ ರಾಜ್ಯದವರು, ಇವರು ಇಲ್ಲಿಗೆ ದುಡಿಮೆಗೆ ಬಂದಿರ್ತಕ್ಕಂಥವ್ರು. ಇಲ್ಲಿರ್ತಕ್ಕಂಥ ಒಬ್ಬ ಚಾಲಕ ಕೊಟ್ಟಾದ್ಮೇಲೆ ಕೇಳಿದ್ಮೇಲೆ ಅದು ಡಿಸ್ಕಷನ್ ಆಗೇ ಆಗುತ್ತೆ. ಆದ್ಮೇಲೆ ಚಪ್ಪಲಿ ನೋಡಿದ್ದಾರೆ ಅಂದ್ರೆ ಚಾಲಕ ಏನಾದ್ರು ಅವ್ರು ಚಪ್ಪಲಿ ಹೊಡೆದಿದ್ರೆ ಪೊಲೀಸರು ಬಿಡ್ತಿದ್ರ. ಮತ್ತೆ ಇನ್ನೊಂದು ತಪ್ಪನ್ನ ಮಾಡಿದ್ದಾರೆ, FIR ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾವ ತರ ಅವ್ರನ್ನ ಅರೆಸ್ಟ್ ಮಾಡಿ ಸಂಪೂರ್ಣವಾಗಿ ಏನ್ ನಡೆದಿದೆ ತಿಳ್ಕೊಂಡು FIR ಮಾಡಬೇಕಿತ್ತು. ಇವತ್ತಂದ್ರೆ ನೀವು ಒಂದು ಮರ್ಡರ್ ಮಾಡ್ಬಿಟ್ಟು ಕ್ಷಮಾಪಣೆಯನ್ನ ಕೇಳಿದ್ರೆ ಕ್ಷಮಿಸ್ಬಿಡ್ತಾರೆ ಅವರು. ಆಯ್ತು, ಇದೇ ಕೆಲಸನ ಪೊಲೀಸವ್ರಿಗೆ ಹೊಡೆದ್ಬಿಟ್ಟು ನಾವೆಲ್ಲ ಕ್ಷಮಾಪಣೆ ಕೇಳಿದ್ರೆ ಪೊಲೀಸರೇ ಇದನ್ನ ಕ್ಷಮಿಸ್ತಾರ? ಇದು ಎಲ್ಲಿ ಹೋಗ್ತಾ ಇದೆ? ಒಬ್ಬ ಡ್ರೈವರ್ ಸಣ್ಣ ತಪ್ಪು ಮಾಡಿದ್ರು 50 ರೂಪಾಯಿ ಜಾಸ್ತಿ ತಗೊಂಡು ಏನ್ ಬಿಂಬಿಸ್ತಾರೆ, ಚಾಲಕ ಅಲ್ಲೇ ಮಾಡ್ದ, ಚಾಲಕ ಹಂಗ್ ಮಾಡ್ದ, ಚಾಲಕ ಹಿಂಗ್ ಮಾಡ್ದ. ಚಾಲಕ ಅದ್ರಲ್ಲಿ ಭಾಗಿನೇ ಆಗಿರಲ್ಲ. ಏನ್ ಸಮಾಜದಲ್ಲಿ ಇಷ್ಟು ವರ್ಷ ನಾವು ಸೇವೆಗಳನ್ನ ಮಾಡ್ಕೊಂಡ್ ಬಂದಿರ್ತೀವಿ, ಇದ್ಯಾವುದು ಗಣನೆಗೆ ತಗೊಳೋದಿಲ್ಲ. ಒಂದ್ ತಪ್ಪಾಗಿದ್ದ ತಕ್ಷಣ ಬಿಂಬಿಸ್ತಾರೆ. ಯಾವ್ದಾವ್ದು ಒಂದು ಅನ್ಯ ಭಾಷಿಕರು ಬಂದು ಅದು ಏನು ಚಪ್ಪಲಿ ತಗೊಂಡು ಆಮೇಲೆ ಹೊಡಿತಾಳೆ, ಅವನ್ ಹಿಡ್ಕೊಂಡು ಹೊಡಿತಾನೆ, ಈಗ ಬಂದು ಕಾಲಕ್ಕೆ ಬಿಡ್ತಾರೆ. ಯಾಕೆ ಅಂತಂದ್ರೆ ಎಲ್ಲ ಸಂಘಟನೆಯವರು ಒಂದಾಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸಂಘಟನೆಯವರು ಬಂದು ಅಲ್ಲಿ ಕೇಳ್ಕೊಂಡಾಗ ಕಾಲಕ್ಕೆ ಬಿಡ್ತಾ ಇದ್ದಾರೆ. ಯಾವ ಕೇಸ್ ಆಗಿದೆ ಸರ್? ಬೇಲೆಬಲ್ ಕೇಸ್ ಆಗಿದೆ. ಈಗ ಗರ್ಭಿಣಿ ಅಂತ ಆ ಮಹಿಳೆಗೆ ಗೊತ್ತಾಗಿದೆ. ಇದನ್ನ ಮುಂಚೆ ಹೊಡೆಯೋ ಗರ್ಭಿಣಿ ಅಂತ ಗೊತ್ತಿಲ್ವಾ? ಅವನಿಗೆ ಮೂರ್ಛೆ ರೋಗ ಅಂತ ಹೇಳ್ತಾರೆ. ಆ ಹೊಡೆಯಕ್ಕಿಂತ ಮುಂಚೆ ಅವ್ನು ಮೂರ್ಛೆ ರೋಗ ಅಂತ ಗೊತ್ತಿರ್ಲಿಲ್ವಾ? ಇದೇ ಕೆಲಸನ ಚಾಲಕ ಮಾಡಿದ್ರೆ ಇಲಾಖೆ ಆಗ್ಲಿ, ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಸಮಾಜ ಆಗ್ಲಿ ಇದನ್ನ ಒಪ್ಕೊಂತಿತ್ತ? ನಾವೀ ಕೆಲಸ ಮಾಡಿದ್ರೆ ನೀವು ಯಾವುದೇ ರೀತಿಯಲ್ಲಿ ನಮ್ಮ ಪರ ನಿಲ್ಲೋದಿಲ್ಲ. ಈಗ ಮಹಿಳೆ ಮಾಡಿದ ತಕ್ಷಣ ನಮ್ಮ ಅವ್ರ ಪರವಾಗಿ ನಿಲ್ತೀರಾ? ಏನಾರು ಅವಿವೇಕಿ ಕೊಡ್ತಾರಲ್ಲ ಮೊನ್ನೆ ಕಮಲಾಸನ್, ಆ ತರ ಇದೊಂದು ಯಾಕೆಂತಂದ್ರೆ ಬೇಡದ ಮಾಡೋರಿಗೆ ಈ ಸರ್ಕಾರ ಸಮಾಜ ಎಲ್ಲ ಜೊತೆಲಿ ನಿಂತಿದೆ. ನಾವಂತೂ ಕ್ಷಮಿಸೋದಿಲ್ಲ. ಯಾವ ಮಹಿಳೆ ಮಾಡಿದ್ರು ಕ್ಷಮಿಸೋದಿಲ್ಲ. ಇವತ್ತು ಈ ಮಹಿಳೆ ಮಾಡಿದ್ದಾರೆ, ಮಾಡಿದ್ಮೇಲೆ ನಾವು ಕ್ಷಮಾಪಣೆ ಕೇಳಿದ್ದಾರೆ, ನಾವು ಒಪ್ಕೊಂಡ್ಬಿಡ್ತೀವಿ. ನಾಳೆ ಇನ್ನೊಬ್ರು ಹೊಡಿತಾರೆ, ಧೈರ್ಯ ಬರ್ತದೆ.
ಚಾಲಕರನ್ನ ಹೆಂಗಂದ್ರೆ ಹೊಡಿಬೋದು ಅಂತ ರಸ್ತೆಗಳಲ್ಲಿ ನಾವು ಎಷ್ಟೇ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು, ಸೇವೆಗಳನ್ನ ಮಾಡ್ತಾ ಇದ್ರು, ನಮ್ಮೆಲ್ಲ ದೌರ್ಜನ್ಯ ನಿಲ್ತಿಲ್ಲ. ನಿಲ್ಸೋದಿಲ್ಲ ಸರ್, ಯಾರು ಹೇಳಿದ್ರು ನಿಲ್ಸೋದಿಲ್ಲ, ಅವ್ರನ್ನ ಕಳಿಸ್ಬೇಕು.